ರಾಮದುರ್ಗದಿಂದ ತಿರುಪತಿವರೆಗೆ ಪಾದಯಾತ್ರೆ ಹೋಗ್ತಾ ಇದೆ. ಈ ಪಾದಯಾತ್ರೆಯ ಒಂದು ಶುಭಪೂರ್ವ ಕಾರ್ಯಕ್ರಮಕ್ಕೆ ರಾಮದುರ್ಗದ ಗಣ್ಯ ಅಪರಿಚಿತ ಶ್ರೀ PS ಯಾದವ್ ಸರ್ ಬೈದಾರ ಅವರ ಸ್ವಾಗತ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಪರಿಷತ್ ಅಧ್ಯಕ್ಷರಾದಂಥ ಸುಳಿಗಾವಸರು ಬೈದಾರ ಅವರು ಕೂಡ ಸ್ವಾಗತ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಮತ್ತೊಬ್ಬ ಗಣ್ಯ ಅಪರಿಚಿತ ಲಾವಟಿ ಅವರು ಬೈದಾರ ಅವರು ಕೂಡ ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಸ್ವಾಗತ ಮಾಡ್ತಾ ಇದ್ದೀವಿ. ಅವರು ಸ್ವಾಗತ ಮಾಡುತ್ತಾ ಇವತ್ತಿನ ದಿವಸ ಬಹಳ ಸಂತೋಷ ದಿವಸ. ಯಾಕಪ್ಪ ಅಂತಂದ್ರೆ ನಮ್ಮ ರಾಮದುರ್ಗದಿಂದ ಶ್ರೀ ಕ್ಷೇತ್ರ ತಿರುಮಲ ಕ್ಷೇತ್ರಕ್ಕೆ ಪಾದಯಾತ್ರೆ 3ನೇ ವರ್ಷ ಹೋಗ್ತಾ ಇದೆ. ಈ 3ನೇ ವರ್ಷ ಹೋಗ್ತಾ ಇದ್ದ ಕಾರ್ಯಕ್ರಮದಲ್ಲಿ ನಾಯಕತ್ವವನ್ನು ಶ್ರೀ ಅವರ ನಾಯಕತ್ವದಲ್ಲಿ ನಮ್ಮ ರಾಮದುರ್ಗ 3ನೇ ವರ್ಷ ಹೋಗ್ತಾ ಇದೆ ಪಾದಯಾತ್ರೆ. ನಮ್ಮ ರಾಮದುರ್ಗ ತಾಲೂಕಿನಿಂದ ಹರ್ಲಾಪುರಕ್ಕೆ, ಮುದುಕವಿಗೆ, ಸುಂಡಾಳ ಮಾರುತೇಶ್ವರ ದೇವಸ್ಥಾನಕ್ಕೆ, ಕಲ್ಲೋಳಿ ಗಂಡೇಶ್ವರ ದೇವಸ್ಥಾನಕ್ಕೆ ಹಾಗೂ ಆತ್ಮೇಲೆ ಬಹಳ ಸಂತೋಷ ದಿವಸ. ಯಾಕಂದ್ರೆ ಕಲಿಯುಗದಲ್ಲಿ ಎಲ್ಲರೂ ಕೂಡ ಬಿಜಿ ಎಲ್ಲರೂ ಅಂಥದ್ರೊಳಗೆ ತಮ್ಮ ವ್ಯಾಪಾರಗಳನ್ನ ಬದಿ ವ್ಯಕ್ತಿ ಪರಮಾತ್ಮ ಸೇವೆ ಮಾಡುತ್ತಾ 15 ವರ್ಷದೊಳಗೆ ಸುಮಾರು 700-800 ಕಿಲೋಮೀಟರ್ವರೆಗೆ ಪಾದಯಾತ್ರೆ ಮಾಡೋದು ಸಣ್ಣ ಕೆಲಸ ಅಲ್ಲ. ಇದು ಸಣ್ಣ ವಯಸ್ಸಿನಾಗ ಸಣ್ಣ ಕೆಲಸ ಅಲ್ಲ. ಇದು ಪ್ರತಿ ವರ್ಷ ಏರ್ತಾ ಇದೆ ಪಾದಯಾತ್ರೆ. ಮೊನ್ನೆ ಹುಬ್ಳಿಂದ ಕೂಡ 200 ಜನ ಹೋಗಿದ್ದಾರೆ. ಈ ಕಲ್ಲೋಳಿಂದ ಸುಮಾರು 150 ಜನ ಹೋಗ್ತಿದ್ದಾರೆ. ರಾಮದುರ್ಗದಿಂದ ಸುಮಾರು 10 ಜನ, ಸಾಲಾಪುರದಿಂದ 10 ಜನ, ನಮ್ಮ ತಾಲೂಕಿಗೆ ಸುಮಾರು 20 ಜನ ಹೋಗ್ತಾ ಇದ್ದಾರೆ. ಇವತ್ತ ಇವರಿಗೆ ಅವ್ರ ಅಜ್ಜ ಅಮ್ಮ ಅಂತೂ ವರ್ಷಕ್ಕೆ 6 ತಿಂಗಳು ತಿರುಪತಿ ಅಂತ ಒಂದು ಸೇವೆ ಮಾಡಿದಂಥ ಕುಟುಂಬ ಅದು. ಅದನ್ನು ಇವರು ಮುಂದುವರಿಸಿಕೊಂಡು ಹೊಂದಿದ್ದಾರೆ. ಅಷ್ಟೇ ಅಲ್ಲ, ತಮ್ಮೊಂದಿಗೆ ಸಹಿತ ಬಂದಂಥ ಎಲ್ಲರ ಗಣ್ಯಮಾನ್ಯರನ್ನು ಪದಾರ್ಥಗಳನ್ನು ಅತಿ ಒಂದು ಕಾಳಜಿಯಿಂದ ತೆಗೆದುಕೊಂಡು ಹೋಗಿ ಹೋಗ್ತಾ ಇದ್ದಾರೆ. ಅವರು ಸಂತೋಷ ವಿಷಯ. ಅವರಿಗೆ ಹಣಗಳಿಗೆ ತಿರುಪತಿ ವೆಂಕಪ್ಪನೇ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ವಿಚಾರ ಮಾಡಂಗಿಲ್ಲ ನಾವು. ಅವರು ಇಷ್ಟೊಂದು ಸಣ್ಣ ವಯಸ್ಸಿನಲ್ಲಿ ವೈರಾಗ್ಯ ಜೀವನ ಮಾಡುವಂದ್ರೆ ಅಸಾಮಾನ್ಯ. ಆದ್ದರಿಂದ ಭಗವಂತನು ಎಲ್ಲರಿಗೂ ಆಯುರ್ವೇದ ಕೊಟ್ಟು ಅವನು ಸದ್ಗತಿಯಲ್ಲಿ ಮುಂದೆ ಅನ್ನೋದು ನಾವು ನೀವೆಲ್ಲರೂ ಪ್ರಾರ್ಥಿಸೋಣ. ನಮಸ್ಕಾರ. ಎಲ್ಲ ಹಿರಿಯರಿಗೂ ನಮಸ್ಕಾರಗಳು. ಇವತ್ತಿನ ದಿವಸ 3ನೇ ವರ್ಷ ಪಾದಯಾತ್ರೆ ರಾಮದುರ್ಗ ನಗರದಿಂದ ಸನ್ನಿಧಾನ ಇವತ್ತಲ್ಲಿ ತಲುಪ್ತೀವಿ. ಇವತ್ತಿನ ದಿವಸ ಅಲ್ಲಿ ರಾತ್ರಿ ವಸತಿ ಮಾಡಿ ಬೆಳಿಗ್ಗೆ ಅದರಿಂದ 5 ಗಂಟೆಗೆ ಸಂಜೆ ಪ್ರಾರಂಭ ಆಗುತ್ತೆ. ಅಲ್ಲಿ ಒಂದು 100 ಮಂದಿ ತಯಾರಾಗ್ಯಾರ. ಮೊನ್ನೆ ಕಣ್ಣಿದವರು ರಿಪೋರ್ಟ್ ಕೊಟ್ಟರು. ಅಲ್ಲಿ 100 ಮಂದಿ, ಇಲ್ಲಿ ನಮ್ಮ ತಾಲೂಕಿಂದ 16 ಮಂದಿ, 8 ಮಂದಿ ರಾಮದುರ್ಗ, 8 ಮಂದಿ ಸಾಲ. ತಿರುಪತಿ ಹೋಗಿ ಕೊಡ್ದಾದ್ರೆ 135 ಮತ್ತೆ ಬಳ್ಳಾರಿ ಕೊಡ್ತಾರೆ. ಬಳ್ಳಾಗ ಕಂಟಿನ್ಯೂ ಹಾಕೊಂಡು ಅದಕ್ಕೆ ಇದು ಒಂದು 3ನೇ ವರ್ಷದ ಎಲ್ಲ ಹಿರಿಯರು ಬಂದಕ್ಕೆ ಧನ್ಯವಾದಗಳು. ಈ ಒಂದು ಯಾತ್ರಾ ಎಲ್ಲರೂ ಕೂಡ ಪ್ರತಿ ವರ್ಷ ಹೆಂಗೆ ಹೆಣ್ಣಾರ್ಬಂದ ಐತಿ ಹಂಗೆ ಪ್ರತಿ ವರ್ಷ ಏನು ಹೆಣ್ಣಾಗಬೇಕು ಅಂತೇಳಿ ನಮಗೆಲ್ಲ ಉಂಟು. ತಿರುಪತಿಗೆ ಪಾದಯಾತ್ರೆ ಮೂಲಕ ಬರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಸಭೆಯ ಹಿರಿಯ ಸಾಹಿತ್ಯ ಹೊಂದಂಥ ಲಲ್ಲು ಮಹಾರಾಜ್ ಅವರ ಪಾಲ್ಗೊಳ್ಳುವ ಭಕ್ತಿಪೂರ್ವಕ ಹಾಗೂ ಈ ರಾಮಲಿಂಗ ಒಟ್ಟು 7 ಜನರು ಪಾದಯಾತ್ರೆ ಹೊಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಮಸ್ಕರಿಸುತ್ತಾ ಮತ್ತು ಈ ಸಭೆಗೆ ಬಂದು ಎಲ್ಲ ಅಣ್ಣ ತಮ್ಮಂದಿರ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರ ಹೇಳುತ್ತಾ, ಇದು 3ನೇ ವರ್ಷ ನಮ್ಮ ಗೌತಮ್ ರಾವ್ ಮತ್ತು ದೇವರ ಬಹಳ ಭಕ್ತರು ಇದ್ದಾರೆ. ಅದಕ್ಕೆ ಅವ್ರ ನೇತೃತ್ವದಲ್ಲಿ ಪಾದಯಾತ್ರೆ ಪ್ರಯಾಣ ಸುಖಮಯವಾಗುತ್ತೆ. ಎಲ್ಲ ರಾಮದುರ್ಗ
ವತಿಯಿಂದ ಎಲ್ಲರೂ ನಾಗರಿಕರು ಅವರಿಗೆ ಶುಭಾಶಯಗಳನ್ನು ದೇವರು ಈ ಎಲ್ಲ ಭಕ್ತಾದಿಗಳಿಗೆ ಎಲ್ಲ ಪಾದಯಾತ್ರಿಗಳಿಗೂ ದೇವರು ಆಯುರ್ವೇದಕ್ಕೆ ಐಶ್ವರ್ಯ ಸರ್ಕಾರ ಇನ್ನಷ್ಟು ಹುಮ್ಮಸ್ಸು ಹುರುಪು ಉಲ್ಲಾಸ ಆನಂದ ಸಂತೋಷಮಯ ಕೊಂಡೆ ಅಂತೇಳಿ ನಾನು ಪ್ರಾರ್ಥಿಸಿ ಇಲ್ಲಿ ನಮ್ಮನ್ನ ಬೀಳ್ಕೊಡಲಿಕ್ಕೆ ಬಂದಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇವೆ. ಹಾಗೆ ಈ ಯಾತ್ರೆಯಲ್ಲಿ ಯಾರಿಗೂ ತೊಂದರೆ ಮಾತ್ರ ಆಗೋದಿಲ್ಲ, ಎಲ್ಲರೂ ಸಂತೋಷದಿಂದ ಈ ಯಾತ್ರೆಯನ್ನು ಮಾಡ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಮತ್ತು ಇದು ಉಚಿತವಾಗಿ ಇರ್ತದೆ. ಈ ಯಾತ್ರೆಯೊಳಗೆ ಏನೂ ಖರ್ಚು ಇರೋದಿಲ್ಲ. ನಿಮ್ಮನ್ನು ಜಮಖಂಡಿಯವರು ಪಾದಯಾತ್ರೆ ಮೂಲಕ ತಿರುಪತಿ ಮುಟ್ಟಿಸುವವರೆಗೂ ಅವರು ಊಟದ ವ್ಯವಸ್ಥೆಯಾಗಿ ಎಲ್ಲ ಪ್ರತಿಯೊಂದು ವ್ಯವಸ್ಥೆ हमारे श्री वेंकटेश सभी भक्तों को तिरुपति महाराज का सभी खुशी खुशी प्रवास भगवान